ಎಲ್ಲರಿಗೂ ನಮಸ್ತೆ. ಈ ಮಾಹಿತಿ ನೋಡ್ಕೊಂಬರೋಣ. ರಾಮನಿಗೂ ವಿಶ್ವಾಮಿತ್ರನಿಗೂ ಇರುವ ನಂಟೇನು? ಇಲ್ಲಿದೆ ಹಿಂದಿನ ಕತೆ. ಅದಕ್ಕಾಗಿ ಉದಾಹರಣೆ ಮಾರೀಚ ಮತ್ತು ಸುಬಾಹು ಕತೆ. ಯಾರಿದು ಮಾರೀಚ, ಸುಬಾಹು? ಏನಿದರ ಕತೆ? ಸಂಪೂರ್ಣ ಮಾಹಿತಿ ಇಲ್ಲಿದೆ. 16 ವರ್ಷದ ಬಾಲಕನಿಗೆ ರಾಕ್ಷಸರ ಕೊಲ್ಲುವ ಪರೀಕ್ಷೆ. ರಾಜಕುಮಾರರು ಒಟ್ಟಿಗೆ ಬೆಳೆಯುತ್ತಿದ್ದಂತೆ ಸಮಯವು ವೇಗವಾಗಿ ಹೋಯಿತು. ರಾಮನಿಗೆ ಸುಮಾರು 16 ವರ್ಷ ವಯಸ್ಸಾಗಿದ್ದಾಗ ಋಷಿ ವಿಶ್ವಾಮಿತ್ರನು ತನ್ನ ವೈದಿಕ ಆಚರಣೆಗಳಿಗೆ ಅಡ್ಡಿಪಡಿಸುವ ರಾಕ್ಷಸರ ವಿರುದ್ಧ ಸಹಾಯವನ್ನು ಹುಡುಕಲು ಆಸ್ಥಾನಕ್ಕೆ ಬರ್ತಾನೆ. ಮಾರೀಚ ಮತ್ತು ಸುಬಾಹು ಎಂಬ 2 ಶಕ್ತಿಶಾಲಿ ರಾಕ್ಷಸರ ವಿರುದ್ಧ ರಕ್ಷಣೆಗಾಗಿ ರಾಮನನ್ನು ಕಳುಹಿಸಲು ರಾಜ ದಶರಥನನ್ನು ಕೇಳ್ತಾರೆ. ರಾಮನ ವಯಸ್ಸನ್ನು ಪರಿಗಣಿಸಿ ರಾಜ ದಶರಥನು ಋಷಿಯ ಕೋರಿಕೆಗೆ ಇಲ್ಲ ಎನ್ನುತ್ತಾನೆ. ಇದರಿಂದ ವಿಶ್ವಾಮಿತ್ರನು ತುಂಬ ಕೋಪಗೊಳ್ತಾರೆ. ಆದರೆ ಅಂತಿಮವಾಗಿ ವಸಿಷ್ಠರ ಮಧ್ಯಸ್ಥಿಕೆಯಿಂದ ಸಮಾಧಾನಗೊಳಿಸಲಾಗುತ್ತದೆ. ಕೊನೆಗೆ ವಿಶ್ವಾಮಿತ್ರನ ಜೊತೆಗೆ ರಾಮನನ್ನು ಕಳುಹಿಸಲು ದಶರಥನನ್ನು ಮನವೊಲಿಸಲಾಗುತ್ತದೆ. ವಿಶ್ವಾಮಿತ್ರನ ಶಕ್ತಿಗಳು ಮತ್ತು ರಾಮನ ಸ್ವಂತ ಸಾಮರ್ಥ್ಯಗಳು ರಾಕ್ಷಸರ ದಮನಕ್ಕೆ ಸಾಕು ಎಂದು ವಿಶ್ವಾಸ ವ್ಯಕ್ತಪಡಿಸುತ್ತಾರೆ. ರಾಮ ಮತ್ತು ಲಕ್ಷ್ಮಣರನ್ನು ವಿಶ್ವಾಮಿತ್ರನೊಂದಿಗೆ ಕಳುಹಿಸಲಾಯಿತು. ತಮ್ಮ ಪ್ರಯಾಣದ ಹಾದಿಯಲ್ಲಿ ವಿಶ್ವಾಮಿತ್ರರು ಯುವ ರಾಜಕುಮಾರರಿಗೆ ಬಾಲ ಅತೀಬಲ ವಿದ್ಯಾ ಎಂಬ ರಹಸ್ಯವನ್ನು ತಿಳಿಸುತ್ತಾರೆ. ಅದರ ಅಭ್ಯಾಸವು ಅವರನ್ನು ಯಾವಾಗಲೂ ಹುರುಪಿನಿಂದ ತುಂಬಿರಲು ಸಹಾಯ ಮಾಡುತ್ತದೆ. ಋಷಿ ವಿಶ್ವಾಮಿತ್ರನ ಆದೇಶದಂತೆ ತಾಟಕ ಎಂಬ ರಾಕ್ಷಸನನ್ನು ಯಶಸ್ವಿಯಾಗಿ ಕೊಂದ ನಂತರ ರಾಮನು ಅನೇಕ ಆಯುಧಗಳನ್ನು ಪಡೆಯುತ್ತಾನೆ ಎನ್ನುವ ಕಥೆಯಿದೆ. ಏನದು ಹೋರಾಟ? ವಿಶ್ವಾಮಿತ್ರ ಅವರು ಹೋಮ ಹಾಗೂ ಹವನ ಆಚರಣೆಯನ್ನು ಮಾಡುವ ಸ್ಥಳಕ್ಕೆ ರಾಮ ಲಕ್ಷ್ಮಣರು ತಲುಪುತ್ತಾರೆ. ಯುವ ರಾಜಕುಮಾರರು 6 ಹಗಲು ರಾತ್ರಿಗಳ ಆಚರಣೆಗೆ ಯಾವುದೇ ಭಂಗ ಬರದಂತೆ ನೋಡಿಕೊಳ್ತಾರೆ. ಕೊನೆಯ ರಾತ್ರಿ ಮಾರೀಚ ಮತ್ತು ಸುಬಾಹು ಎಂಬ ರಾಕ್ಷಸರು ಆಚರಣೆಯನ್ನು ಹಾಳು ಮಾಡಲು ಬರ್ತಾರೆ. ಆದರೆ ರಾಮನು ಮರೀಚನ ಮೇಲೆ ಬಾಣವನ್ನು ಪ್ರಯೋಗ ಮಾಡ್ತಾನೆ. ರಾಮನ ಬಾಣದ ಹೊಡೆತಕ್ಕೆ ಮರೀಚ ಬಹಳ ದೂರ ಯಾವುದೋ ಸ್ಥಳಕ್ಕೆ ಹೋಗಿ ಬೀಳುತ್ತಾನೆ. ಹಾಗೆಯೇ ಮಾರೀಚನ ನಂತರ ಆತನ ಸಹೋದರ ಸುಬಾಹುವನ್ನು ಸಹ ಕೊಂತಾನೆ. ನಂತರ ಯಾವುದೇ ತೊಂದರೆಗಳಿಲ್ಲದೆ ಪೂಜೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಯಿತು. ಪೂಜೆ ಪೂರ್ಣಗೊಳಿಸಿದ ನಂತರ ಋಷಿ ವಿಶ್ವಾಮಿತ್ರನು ಮಿಥಿಲ ರಾಜ್ಯಕ್ಕೆ ಅಲ್ಲಿನ ಕೆಲ ಆಚರಣೆಗಳಲ್ಲಿ ಭಾಗವಹಿಸಲು ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಹೋಗುತ್ತಾರೆ. ಅಲ್ಲಿಯೇ ಸೀತಾ ಸ್ವಯಂವರ ನಡೆಯುವುದು. ಸ್ನೇಹಿತರೆ, ಇವತ್ತಿನ ರಾಮಾಯಣದ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.